ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದನ್ನು ನಾವು ದಂಟು ಸೊಪ್ಪಿನಲ್ಲಿ ಒಂದು ಒಳ್ಳೆ ಪಲ್ಯ ಮಾಡೋಣ. ಇವಾಗ ನಾನು ಒಂದು 3 ಕಂತೆ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಒಂದು ಒಳ್ಳೆಯ ಪಲ್ಯ ಮಾಡೋಣ. ಇದರಲ್ಲಿ ಹೆಚ್ಚು ನಾರಿನಂಶ ಇದೆ ಮತ್ತು ಎಲೆಗಳಲ್ಲಿ ತಿನ್ನೋದ್ರಿಂದ ಸೊಪ್ಪನ್ನ ಮತ್ತು ದಿಂಡು ಬರುತ್ತಲ್ಲ ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ತುಂಬ ತಂಪು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಹೆಚ್ಚು ನಾರಿನಿಂದ ಕೂಡಿದೆ ಈ ಸೊಪ್ಪು. ಮತ್ತು ಈ ಸೊಪ್ಪು ತರಕಾರಿ ರಕ್ತದಲ್ಲಿನ LDA ಮಟ್ಟವನ್ನು ಸಹ ಕಡಿಮೆ ಮಾಡುತ್ತದೆ. ಈಗ ಫಸ್ಟ್ ನಾವು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಹಸಿರು ಕಾಳು ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಈ ಹೆಸರು ಕಾಳು ಮತ್ತು ಹಸಿರು ಕಾಳು ಎರಡರಲ್ಲಿ ಯಾವುದಾದ್ರು ಒಂದು ಕರಿಬೋದು. ಈ ಹಸಿರು ಕಾಳನ್ನು ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಹುರಿದು ಹಾಕಿದ್ರೆ ಕಾಳು ಬೇಗನೆ ಬೇಯುತ್ತೆ ಮತ್ತು ಸೊಪ್ಪು ಎರಡೂ ಈಕ್ವಲಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ಕಾಳು ಮಾತ್ರ ಒಣ ಕಾಳು, ಇದು ಒಣಗಿರೋದು ಹಸಿ ಇಲ್ಲ, ಹಾಗಾಗಿ ಒಟ್ಟಿಗೆ ಹಾಕೋಕ್ಕಾಗಲ್ಲ. ಇದು ಹುರಿದು ಹಾಕಿದ್ರೆ ಸೊಪ್ಪು ಕಾಳು ಎರಡೂ ಕೂಡ ಒಟ್ಟಿಗೆ ಆಗುತ್ತೆ. ಇದು ತುಂಬ ಹೆವಿ ತಂಪು, ಚೆನ್ನಾಗಿದೆ ತಿನ್ನೋದಕ್ಕೆ ನೋಡೋದಕ್ಕೆಲ್ಲವ. ಫ್ರೆಂಡ್ಸ್, ನಾನು ಇದೇ ರೀತಿ ನಾನೆಲ್ಲ ವಿಡಿಯೋಗಳನ್ನು ತಮ್ಗೆ ಅಪ್ಲೋಡ್ ಮಾಡಬೇಕು ಅಂದರೆ ತಾವುಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ನಾನು ವಿಡಿಯೋಗಳನ್ನು ನೋಡಿ ವಿಡಿಯೋಗಳಿಗೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಜೊತೆಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಹುರಿದಿಟ್ಟಿರೋ ಕಾಳಿಗೆ ತೊಳ್ಕೊತೀನಿ 2 ಸಲ. ತೊಳೆದು ಅದನ್ನು ನೋಡಿ 2 ಸಲ ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಈಗ ನಾನು ಆಲ್ರೆಡಿ ತೊಳೆದಿಟ್ಟಿದ್ದೀನಿ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ತೀನಿ. ನೋಡಿ, ಇವಾಗ ಕಟ್ ಮಾಡಿ ಇಟ್ಟಿರೋ ಸೊಪ್ಪನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸಾಲ್ಟು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ. ಫ್ರೆಂಡ್ಸ್, ಇದು ಒಳ್ಳೆ ಪೌಷ್ಟಿಕಾಂಶ ಇದೆ, ಪೋಷಕಾಂಶಗಳಿದೆ ಇದರಲ್ಲಿ. ಇದು ತುಂಬ ಒಳ್ಳೆಯದು, ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಮಕ್ಕಳಿಗೆ ವಯಸ್ಸಾದವರಿಗೆಲ್ಲ ಕೊಡ್ಬೋದು. ಇದು ಮೂಲವ್ಯಾಧಿಗೂ ಕೂಡ ಒಳ್ಳೆಯದು. ಮತ್ತು ಮೂಲವ್ಯಾಧಿ ನಮಗೆ ಏನಾದ್ರೂ ಇನ್ ಕೇಸು ನಮಗೆ ಟಾಯ್ಲೆಟ್ಗೆ ತೊಂದರೆ ಆಗಿದ್ದಾಗಲೂ ಕೂಡ ಇದು ಒಳ್ಳೆ ಹೆಲ್ಪ್ ಆಗುತ್ತೆ. ಮತ್ತು ಮಧುಮೇಹ ಕಾಯಿಲೆ ಇರುತ್ತಲ್ಲ, ಈ ಶುಗರು, ಅವ್ರಿಗೂ ಕೂಡ ಒಳ್ಳೆಯದು. ಇದನ್ನು ಪಲ್ಯ ತಿನ್ನಿ ಅಂತ ಡಾಕ್ಟ್ರು ಹೇಳ್ತಾರೆ. ಕೊಲೆಸ್ಟ್ರಾಲ್ಗೆ ಇದು ರಾಮಬಾಣ. ನೋಡಿ, ಇವಾಗ ನೋಡಿ ಎಲ್ಲನೂ ಸಮ ಪ್ರಮಾಣದ ಬೆಂದಿದೆ. ಇದನ್ನು ಒಂದು ಜಾರ್ಗೆ ಹಾಕಿ ಜಾರ್ಲಾರ್ಗೆ ಹಾಕಿ ಬಸ್ತಿದ್ದೀನಿ. ನೋಡಿ, ಇವಾಗ ಅದನ್ನು ಬಸ್ತಿ ಇಟ್ಕೊಂಡು ಇದನ್ನು ಕಾಳು ಕೂಡ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಏಕೆ ಸಾಂಬಾರಿಗೆ ರುಬ್ಬಬೇಕಲ್ಲ, ಹಾಗಾಗಿ ಮಿಕ್ಕಿದ್ದನ್ನು ನಾನು ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ರುಬ್ಬಕ್ಕೆ ಸೈಡ್ಗೆ ಇಟ್ಕೊತೀನಿ. ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಕಾಳುಗಳೆಲ್ಲನೂ ಪಲ್ಯ ಮಾಡೋಣ. ಪಲ್ಯ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇವಾಗ ನೋಡಿ, ಮುದ್ದೆ ಮಾಡಿಟ್ಟಿದೆ. ಪಲ್ಯ ಮಾಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಮಾವಿನಕಾಯಿ ಹಾಕೊಂಡು ತಿಂತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ನನ್ನ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಿ. ನಾನು ಎಲ್ಲ ವಿಡಿಯೋಗಳು ತಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನೋಡ್ತಾಯಿದ್ರೆ ಹಳ್ಳಿ ಕಡೆ ಇದೇ ರೀತಿ ನಾವು ಮಾಡೋದು. ಉಪ್ಸಾರು ನಾವು ಸಾಂಬಾರ್ಗೂ ಕೂಡ ಒಗ್ಗರಣೆ ಹಾಕ್ತೀವಿ ಮತ್ತು ಪಲ್ಯಗಳು ಕೂಡ ಒಗ್ಗರಣೆ ಹಾಕ್ತೀವಿ. ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.